ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ನಾವು ಫ್ಲಾಗ್ ಎಲ್ಲ ಹಾಕ್ತಾ ಇದ್ದಾರೆ. ಇವತ್ತು ನಾನು ಫ್ಲಾಗ್ ಹಾಕ್ತಂಗಿದ್ದೀನಿ ನೋಡಿ. ಓಕೆ, ಇವತ್ತು ಏನಿತ್ತು? ಇವತ್ತು ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇನಾ? ಎಲ್ರಿಗೂ ಹೇಳು ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಇವತ್ತು. ಹೌದಾ? ಸೊ ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ? ಹ್ಯಾಪಿ ಇಂಡಿಪೆಂಡೆನ್ಸ್. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಮಾಡಕ್ ಹೋಗ್ತಿದೀವಾ? ಅಲ್ಲಿ ಏನೇನ್ ಮಾಡ್ತಾರೆ? ಅಲ್ಲಿ ಫ್ಲಾಗ್ ಎಲ್ಲ ಹಾಕ್ತಾರೆ. ಆಮೇಲೆ ಜನ ಕಡಿಮೆ ಇರುತ್ತೆ. ಹೌದಾ? ಹೋಗೋಣ, ನೋಡಕ್ ಹೋಗೋಣ. ಚಲೋ. ನಿನ್ ಡ್ರೆಸ್ ತುಂಬಾ ಚೆನ್ನಾಗಿದೆ. ಯಾವ್ಯಾವ ಕಲರ್ ಹಾಕೊಂಡ್ಬಿಟ್ಟಿದ್ಯಲ್ಲ ನೀನು? ಈ ಫಸ್ಟ್ ಕಲರ್ ಯಾವುದು ಒಂದೇ ವೈಟ್ ಕಲರ್. ಓಕೆ. ಫಸ್ಟ್ ಕಲರ್ ಯಾವುದು ಒಂದೇ ವೈಟ್ ಕಲರ್. ಫಸ್ಟ್ ಕಲರ್ ಯಾವುದು ಒಂದೇ ಗ್ರೀನ್ ಕಲರ್. ಗುಡ್ ಗರ್ಲ್. ಹೋಗೋಣ ಬನ್ನಿ. ಇವತ್ತಿಲ್ಲಿ ನಮ್ಮ ಅಪಾರ್ಟ್ಮೆಂಟಲ್ಲಿ ಮಾಡ್ತಾ ಇದ್ದಾರೆ. ಸೊ ನೋಡೋಣ ಅಂತ. ಇವಳಿಗೂ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅಲ್ಲ, ತೋರ್ಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಸೊ ಮಾರ್ನಿಂಗ್ 8:45ಗೆ ಧ್ವಜಾರೋಹಣ ಅಂತೇಳಿ ಮೆಸೇಜ್ ಹಾಕಿದ್ರು ಅಪಾರ್ಟ್ಮೆಂಟಲ್ಲಿ. ಸೊ ನಾನು ಯುಕ್ತಂಗೆ ತೋರಿಸ್ಬೇಕು ಅಂತ ಇದ್ದೆ. ನೈಟ್ ಮಲಗೋದು ಲೇಟ್ ಆಗೋಯ್ತು. ಸೊ ಬೆಳಗ್ಗೆ ಎಚ್ಚರ ಆಗಿದ್ದು ಲೇಟ್ ಆಯಿತು. ಸೊ ಆಗೋಗ್ಬಿಡುತ್ತೇನೋ ಅಂತೇಳಿ ಬೇಗ ಅಲಾರಾಮ್ ಇಟ್ಕೊಂಡು ಎದ್ದು ಬಂದ್ವಿ. ಆಮೇಲೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಪ್ರತಿ ಸಲನೂ ನಮ್ಮ ಅಪಾರ್ಟ್ಮೆಂಟಲ್ಲಿ ಏನಾದರೂ ಒಂದು ಕಾಂಪಿಟೇಷನ್ ಇಟ್ಟೇ ಇರ್ತಾರೆ ಆ ಹಬ್ಬಕ್ಕೆ ಸಂಬಂಧವಾಗಿ. ಸೊ ಇಲ್ಲಿ ಕಾರ್ಡ್ ಮೇಕಿಂಗು, ಪೇಂಟಿಂಗು, ಕಲರಿಂಗು, ಡ್ರಾಯಿಂಗು, ಅದಾದಮೇಲೆ ಸ್ಪೀಚು ಏನೇನೋ ಇಟ್ಟಿದ್ರು. ಸೊ ಮಕ್ಳಿಗೆ ಅದಕ್ಕೆಲ್ಲ ಗಿಫ್ಟ್ಸ್ಗಳೆಲ್ಲ ಇದೆ. ಸೊ ಇದೆಲ್ಲ ಮಾಡಿದರು. ಸೊ ಇದೆಲ್ಲ ಒಂಥರ ಖುಷಿ ಆಗುತ್ತೆ. ನನ್ನ ಒಂದು ಬಾಲ್ಯದ ದಿನಗಳೆಲ್ಲ ನೆನಪಾಯಿತು. ನನ್ನ ಸ್ಕೂಲ್ ಡೇಸಲ್ಲಿ ನಾನು ಯಾವ ರೀತಿ ಇದೆಲ್ಲ ಮಾಡ್ತಿದ್ದೆ ಅಂತೇಳಿ. ಆ್ಯಂಡ್ ಇಂಡಿಪೆಂಡೆನ್ಸ್ ಡೇ ಬಂದ ತಕ್ಷಣ 1 ವೀಕ್ ಬಿಫೋರೇನೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋದು, ಸಾಂಗ್ ಹೇಳೋದು ಎಲ್ಲನೂ ಕಲ್ತ್ಕೋತಾ ಇದ್ವಿ. ಒಂಥರ ಚೆನ್ನಾಗಿರೋದಲ್ವ ಅವಾಗಿನ ಎಕ್ಸ್ಪೀರಿಯೆನ್ಸು. ಸೊ ಇವಾಗಿನ ಮಕ್ಳಿಗೆ ನಾವು ಆ ಎಕ್ಸ್ಪೀರಿಯೆನ್ಸ್ನ ಕೊಡಬೇಕು. ಸೊ ನಂಗೆ ಅದಕ್ಕೋಸ್ಕರ ಯುಕ್ತನ ಬೇಗ ರೆಡಿ ಮಾಡಿಸ್ಕೊಂಡು ಕರ್ಕೊಂಡೋದೆ. ಆ್ಯಂಡ್ ಅಲ್ಲಿ ಒಬ್ಬರು ವಯಸ್ಸಾದವ್ರು ಇದ್ದಾರಲ್ಲ, ಸೊ ಅವರೇ ಈಗ ಧ್ವಜಾರೋಹಣ ಮಾಡೋದು. ಸೊ ಬನ್ನಿ ಇವಾಗ ನಮ್ಮ ಅಪಾರ್ಟ್ಮೆಂಟಲ್ಲಿ ಯಾವ ರೀತಿ ಇರುತ್ತೆ ಅಂತ ನಿಮಗೆ ತೋರಿಸ್ತೀನಿ, ನೋಡಿರಂತೆ. ಆ್ಯಂಡ್ ನಮ್ಮ ಅಪಾರ್ಟ್ಮೆಂಟಲ್ಲಿ ನಿಜವಾಗ್ಲೂ ಖುಷಿಯಾಗುತ್ತೆ. ಪ್ರತಿಯೊಂದು ಹಬ್ಬನೂ ಸೆಲೆಬ್ರೇಟ್ ಮಾಡ್ತಾರೆ, ಯಾವುದೂ ಬಿಡಲ್ಲ. ಗಣೇಶ ಹಬ್ಬ ಇರ್ಬೋದು, ಗೌರಿ ಹಬ್ಬ ಇರ್ಬೋದು, ವರಮಹಾಲಕ್ಷ್ಮಿ ಹಬ್ಬ, ಇಂಡಿಪೆಂಡೆನ್ಸ್ ಡೇ, ಗಣರಾಜ್ಯೋತ್ಸವ, ಎಲ್ಲ ಥರದ್ದನ್ನು. ಆಮೇಲೆ ಯಾವುದದು ನವೆಂಬರ್ 1 ಕನ್ನಡ ರಾಜ್ಯೋತ್ಸವ, ಎಲ್ಲನೂ ಹಂಗೆ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಈಗ ಧ್ವಜಾರೋಹಣ ಇನ್ನೇನೊಂದು 10 ಮಿನಿಟ್ಸಲ್ಲಿ ಸ್ಟಾರ್ಟ್ ಆಗುತ್ತೆ ಅಂದರು. ಸೊ ಯುಕ್ತನ ಫ್ರೆಂಡ್ಸ್ ಕೂಡ ಬಂದಿದ್ರು ಅಲ್ಲಿ, ಅವಳ ಸಣ್ಣ ಪುಟ್ಟ ಫ್ರೆಂಡ್ಸ್ಗಳು. ಸೊ ಬನ್ನಿ ತೋರಿಸ್ತೀನಿ ಅವ್ರು ಹೇಗಿದ್ದಾರೆ ಯುಕ್ತನ ಫ್ರೆಂಡ್ಸ್ ಅಂತ. ಯಾರು ಬಂದ್ರು ಯುಕ್ತ? ನೋಡು, ಶರಣ್, ಸಾನ್ವಿ ಎಲ್ಲ ಬಂದಿದ್ದಾರೆ. ಸೊ ಯುಕ್ತನ ಫ್ಲ್ಯಾಟ್ ಮೇಟ್ಸ್ ಇವರೆಲ್ಲ, ಇವರು ಕೂಡ ನಮ್ಮ ಬಿಲ್ಡಿಂಗಲ್ಲೇ ಇರೋದು. ಸೊ ಈಗ ಫಸ್ಟು ಧ್ವಜಾರೋಹಣ ಆಗೋಕ್ಕಿಂತ ಮುಂಚೆ ಭಾರತಾಂಬೆಗೆ ದೀಪ ಹಚ್ತಾ ಇದ್ದಾರೆ. ಸೊ ಇವರೆಲ್ಲ ಆಂಟಿರೆಲ್ಲ ಒಂದೇ ಥರ ಸೀರೆ ಉಟ್ಕೊಂಡು ಬಂದು ದೀಪ ಹಚ್ತಿದ್ದಾರೆ. ಆ್ಯಂಡ್ ನೋಡಿ ಎಷ್ಟು ಚೆನ್ನಾಗಿ ರಂಗೋಲಿ ಎಲ್ಲ ಹಾಕಿದ್ದಾರೆ. ಆ್ಯಂಡ್ ಎಲ್ಲರೂ ಆಲ್ಮೋಸ್ಟ್ ಕಲರ್ ಕೋಡ್ ತುಂಬ ಚೆನ್ನಾಗಿತ್ತು. ಎಲ್ಲರೂ ವೈಟ್ ಹಾಕ್ಕೊಂಡು ಫ್ಲ್ಯಾಗ್ ಕಲರ್ದು ಏನಾದರೂ ಒಂದು ಡ್ರೆಸ್ ಹಾಕ್ಕೊಂಡಿದ್ರು. ಸೊ ತುಂಬ ಚೆನ್ನಾಗಿ ಕಾಣಿಸ್ತಿದ್ರು. ನಾನು ಕೂಡ ವೈಟೇ ಹಾಕ್ಕೊಂಡಿದ್ದೆ, ವೈಟಿಗೆ ವೇಲ್ ಹಾಕಿದ್ದೆ. ಆ್ಯಂಡ್ ಇಲ್ಲಿ ದೀಪ ಹಚ್ತಾ ಇದ್ದಾರೆ. ಸೊ ಇನ್ನೊಂದು 10 ನಿಮಿಷದಲ್ಲಿ ಫ್ಲ್ಯಾಗ್ನ ಇದು ಮಾಡ್ತಾರೆ. ಇದಾದ ತಕ್ಷಣ ಫ್ಲ್ಯಾಗ್ ಇದು ಮಾಡ್ತಾರೆ. ಸೊ ನೋಡಿ, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಎಲ್ಲರೂ ಆಸೀನರಾಗಬೇಕು ಅಂತ ವಿನಂತಿ. ಯಾರಿಗೆಲ್ಲ ಚೇರ್ ಸಿಕ್ಕಿದ್ರೆ ದಯವಿಟ್ಟು ಕೂತ್ಕೊಳ್ಳಿ. ಕಾನೂನನ್ನು ಮಾಡಿಕೊಂಡು ಆ ಕಾನೂನನ್ನು ವೈಲೇಟ್ ಮಾಡ್ದಂಗೆ ನಾವು ಜೀವನ ಮಾಡಬೇಕು. ಹಾಗಾಗಿ ಎಲ್ಲರೂ ಕೂಡ ಮುಂದೆ ಸಾಗೋಣ. ಜೈ ಭಾರತ್ ಮಾತೆ.
लंदन देखा, पेरिस देखा और देखा जापान। हिंदुस्तान दूसरा हिंदुस्तान। ये दुनिया एक दुल्हन, I love my India। कुछ करिए बस बस बड़ा बोले, अब कुछ करिए। ದೂಕ ಅವಳಿಗೆ ಯುಕ್ತ ಅಂದರೆ ಇಷ್ಟ ಇಲ್ಲ, ಅದಕ್ಕೆ ದುಗ್ತಾಳೆ. ಯಾಕೆ ಸಾನ್ವಿ ಅಂತ ಕೇಳು. ನೋಡು, ನೀನು ಅವಳು ಸೇಮ್ ಡ್ರೆಸ್ ಹಾಕೊಂಡ್ಬಿಟ್ಟಿದ್ದೀರಾ. ಅವಳು ಚಿಕ್ಕ ಪಾಪು ಅಲ್ಲ, ಅವಳು ಗೊತ್ತಾಗಲ್ಲ. ಹೋಗಿ ಕೈ ಹಿಡ್ಕೊಂಡು ಕರ್ಕೊಂಡೋಗಿ ತೋರಿಸೋಗೆಲ್ಲ. तो पूछे जाते हैं कि घर कब आओगे, कि घर कब आओगे। ಕುಕ್ಕು ಏನಿದು ಯುಕ್ತ, ಏನಿದು ಫ್ಲಾಗಾ? ಏನ್ ಮಾಡ್ತಿದ್ಯಾ ನೀನು? ಅಂತ ಇದೆಯಾ? ಸೊ ಎಸ್, ಫಂಕ್ಷನ್ ತುಂಬ ಚೆನ್ನಾಗಾಯಿತು. ಇವಾಗ ಪ್ರಸಾದ ಕೊಡ್ತಾ ಇದ್ದಾರೆ. ಆ್ಯಕ್ಚುಲಿ ಸ್ವೀಟ್ ಹಂಚ್ತಾ ಇದ್ದಾರೆ, ಉಪ್ಪಿಟ್ಟು ಮತ್ತು ಕೇಸರಿ ಮತ್ತು ಎರಡೂ ಕೊಡ್ತಾ ಇದ್ದಾರೆ. ಸೊ ಬನ್ನಿ ತಿನ್ನೋಣ. ಸ್ವಲ್ಪ ಬ್ಯುಸಿ ಇದ್ದೆ, ಎಲ್ಲೋ ಆಚೆ ಹೋಗಿದ್ದೆ. ಸೊ ಇವಾಗ ಮನೆಗೆ ಬಂದೆ. ಯುಕ್ತ ಆಲ್ರೆಡಿ ಡ್ರೆಸ್ ಚೇಂಜ್ ಮಾಡಿ ಕೂತಿದ್ದಾಳೆ. ಅವಳಿಗೆ ನಾನು ಇಂಡಿಪೆಂಡೆನ್ಸ್ ದಿನ ಕೇಳೋಕ್ಕೆ ಸ್ವಲ್ಪ ಕ್ವಶನ್ಸ್ಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಯುಕ್ತ ಅದಕ್ಕೆ ಆನ್ಸರ್ ಮಾಡ್ತಾಳೆ. ಮಾಡ್ತೀಯ ಚಿನಿ? ಫಸ್ಟ್ ಎಲ್ರಿಗೂ ಏನು ವಿಶ್ ಮಾಡ್ಬೇಕಂದ? ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಓಕೆ, ನಾನು ಕೆಲವು ಕ್ವಶನ್ ಕೇಳ್ತೀನಿ, ಈಗ ಆನ್ಸರ್ ಮಾಡ್ತೀರಲ್ವಾ ನೀವು? ಸರಿ ಕೂತ್ಕೊಳ್ಳಿ. ಹಿಂಗೆ ತಿರ್ಗೋ ಕೂತಿತರ ಆಡಬಾರ್ದು, ಕೂತ್ಕೋಬೇಕು ಸೈಲೆಂಟಾಗಿ. ಓಕೆ, ರೆಡಿನಾ? ನಮ್ಮ ಫಾದರ್ ಆಫ್ ದ ನೇಷನ್ ಯಾರು? ಗಾಂಧಿ ತಾತ. ಓಕೆ ಓಕೆ, ಡನ್, ಸೂಪರ್. ಆಯ್ತು, ನೋಡಿದೆ. ಕೈ ಯಾಕೆ ಹಂಗೆ ಮಾಡ್ತೀಯ ಗಾಂಧಿ ತಾತ ಅಂತ? ಅವಳು ದಪ್ಪಕ್ಕೆಲ್ಲಿದ್ದಾರೆ ಅವರು? ಸಣ್ಣಕ್ಕಿದ್ದಾರೆ ತಾತ ಅವರು. ಕೋಲ್ ಹಿಡ್ಕೊಂಡು ಬರ್ತಾರೆ. ಓಕೆ, ಹಂಗೆ ಹೆಂಗ್ ಮಾಡ್ತಾರೆ ತಾತ? ಅಯ್ಯೋ ಮಗಳೇ ಅಂತಾರ. ಓಕೆ, ನೆಕ್ಸ್ಟ್, ನ್ಯಾಷನಲ್ ಬರ್ಡ್ ಯಾವುದು? ಪಕ್ಷಿ ಯಾವುದು? ನೀವು ಕೂತ್ಕೋಬೇಕು ಸರಿಯಾಗಿ. ನಂತಕ ನೀ ಕಾಣಲ್ಲ ಅವಾಗ. ಹೇಳು ಪ್ಲೀಸ್, ನ್ಯಾಷನಲ್ ಬರ್ಡ್ ಯಾವುದು? ಪಕ್ಷಿ ಯಾವುದು? ಮಮ್ಮಿ ಮತ್ತೆ ಕೇಳಲ್ಲ ನೀನು. ಗುಡ್ ಗರ್ಲ್. ಪಿಕಾಕ್ ಕನ್ನಡದಲ್ಲಿ ಏನಂತಾರೆ ಮಗನೆ? ರೆಡಿ ಆ್ಯಂಡ್ ಓಕೆ, ನೆಕ್ಸ್ಟ್, ನ್ಯಾಷನಲ್ ಅನಿಮಲ್ ಯಾವುದು? ಪ್ರಾಣಿ. ಪ್ರಾಣಿ ಹೆಂಗ್ ಯಾರಂಗ್ ಮಾಡೋದು? ಏಯ್, ಲಯನ ಏನು? ಹಬ್ಬಿದ ಆಮೇಲೆ ಮಧ್ಯದೊಳಗೆ ಯಾರು? ಹುಲಿ. ಹುಲಿಗೆ ಇಂಗ್ಲೀಷಲ್ಲಿ ಏನಂತಾರಪ್ಪ? ಏನಂತಾರೆ ಹುಲಿನ ಇಂಗ್ಲೀಷಲ್ಲಿ? ಹುಲಿನ ಇಂಗ್ಲೀಷಲ್ಲಿ ಏನಂತಾರೆ? ನೆನ್ಪು ಮಾಡ್ಕೊ ಏನಂತಾರೆ? ಟೈಗರ್. ಏನಂತಾರೆ ಹುಲಿನ ಇಂಗ್ಲೀಷ್? ಟೈಗರಾ? ನಾನೇ ಹೇಳ್ಕೊಡ್ತೀನಿ ನಿನಗೆ. ನೀನು ರಾಂಗ್ ಹೇಳ್ತಿದ್ಯಲ್ಲ, ಕರೆಕ್ಟಾಗಿ ಹೇಳ್ಬೇಕು. ಏನ್ ಗೊತ್ತಾ, ಟೈಗರ್ನ ನಾನೇ ಹೇಳ್ಕೊಟ್ಟೆ. ನಾನು ಸನ್ನೆ ಮಾಡಿದವಳು ಕರ್ಕೊಂಡು. ಇವಳನ್ನ ತೋರಿಸ್ಬೇಕಾ? ಓಕೆ, ನೀನೇ ನೀನು ಹಂಗೆ ನೋಡೋಕ್ಕಾಗಲ್ಲ. ಸೆಲ್ಫಿ ಇಟ್ಕೊಂಡಿಲ್ಲ ನಾನು. ಸೆಲ್ಫಿ ಇಟ್ಕೊಂಡಿಲ್ಲ ಚಿನಿ ನಾನು. ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ನ್ಯಾಷನಲ್ ಆ್ಯಂಥಮ್ ಯಾವುದಪ್ಪ? ಸಾಂಗು? ಇಡೀ ಯಾರಾದ್ರೂ ನೀನು ನ್ಯಾಷನಲ್ ಅಂತ ಕೇಳ್ಬಿಟ್ಟು ತಲೆ ಸ್ವಲ್ಪ ಬಿದ್ದೋಗ್ಬಿಡ್ತಾರೆ. ಓಕೆ, ಚಿಕ್ಕ ಮಗು ಅಲ್ವಾ, ಸುಮ್ಮನೆ ಅದಕ್ಕೇನೋ ಒಂದು ಲಿರಿಕ್ಸ್ ಸೇರಿಸ್ತಾಳೆ ಪಾಪ. ಅದಕ್ಕೆ ಅಟ್ಲೀಸ್ಟ್ ನೆನಪಿದೆ ಅಲ್ಲ, ಗೊತ್ತಿದೆ ಅಲ್ಲ. ಸೊ ನೀವೇನೋ ಅದಕ್ಕೆಲ್ಲ ನೆಗೆಟಿವ್ ಕಮೆಂಟ್ಸ್ ಎಲ್ಲ ಮಾಡಬೇಡಿ. ಏನೋ ಅವಳು ಕಲ್ತ್ಕೋತಾಳೆ, ಸ್ಕೂಲ್ಗೆ ಹೋದ್ಮೇಲೆ ಕಲ್ತ್ಕೋತಾಳೆ ಪಾಪ. ಏನೋ ಟ್ರೈ ಮಾಡಿದಾಳಲ್ಲ, ನಂಗೆ ಅದು ಖುಷಿ ಆಗ್ತದೆ ಅಷ್ಟೇ. ಸೊ ನೆಕ್ಸ್ಟ್,
ನ್ಯಾಷನಲ್ ಫ್ಲವರ್ ಯಾವುದು ಮಗನೆ? ಹೂವು ಲೋಟಸ್. ನೋಡಿ ಗೊತ್ತು ನಿನಗೆ, ಸೂಪರು. ಚಿನ್ನಿ ಇಲ್ಲ ನನ್ನ ಮುಖ ನೋಡು. ನೋಡಬೇಕು. ಕನ್ನಡದಲ್ಲಿ ಏನಂತಾರೆ ಲೋಟಸ್ನ? ಲ 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 ಲ. ಯಾವ ಹಾಡು ಹೇಳೋದು? ಕ ಮ ಲ. ಏನು? ಲೋಟಸ್. ಕಮಲ. ಲೋಟಸ್ ಕಮಲ. ಓಕೆ, ನೆಕ್ಸ್ಟ್ ಕ್ವಶನ್ ಬಂದು ಲಾಸ್ಟ್ ಕ್ವಶನ್. ಓಕೆ, ಫ್ಲಾಗಲ್ಲಿ ಎಷ್ಟು ಕಲರ್ಸ್ ಇರುತ್ತೆ ಚಿನ್ನಿ? ಫ್ಲಾಗಲ್ಲಿ ಎಷ್ಟು ಕಲರ್ಸ್ ಇರುತ್ತೆ? 3 ಕಲರ್ಸ್ ಇರುತ್ತೆ. ಓಕೆನಾ? ಫಸ್ಟ್ ಕಲರ್ ಯಾವುದು? ಆರೆಂಜ್ ಕಲರ್. ಸೆಕೆಂಡ್ ಕಲರ್ ಯಾವುದು? ವೈಟ್ ಕಲರ್. ಓಕೆ, ಥರ್ಡ್ ಕಲರ್ ಯಾವುದು? ಗ್ರೀನ್ ಕಲರ್. ನೋಡಿ. ಆ್ಯಂಡ್ ಓಕೆ, ಬೋಲೋ ಭಾರತ್ ಮಾತಾ ಕಿ. ಮಾತಾ ಕಿ ಜೈ. ಬೋಲೋ ಭಾರತ್ ಮಾತಾ ಕಿ. ಮಾತಾ ನೀನ್ ಹೇಳ್ಬೇಡ, ಜೈ ಅನ್ಬೇಕಷ್ಟೇ. ಓಕೆ, ಬೋಲೋ ಭಾರತ್ ಮಾತಾ ಕಿ. ಬೋಲೋ ಭಾರತ್ ಮಾತಾ ಕಿ. ಜೈ. ಒಂದೇ ಅಂದ್ರೆ ನೀನ್ ಮಾತರಂ ಅನ್ಬೇಕು. ಓಕೆ, ಒಂದೇ ಮಾತರಂ. ಒಂದೇ ಮಾತರಂ ಹೇಳು. ಒಂದೇ ಮಾತರಂ. ಒಂದೇ ಮಾತರಂ. ಒಂದೇ ಮಾತರಂ. ಓಕೆ ಓಕೆ, ದಟ್ಸ್ ಆಲ್ ಫಾರ್ ದ ಡೇ. ಯಾರೆಲ್ಲ ವ್ಲಾಗ್ ನೋಡ್ತಿದ್ದೀರಾ ಬಾ. ಸೊ ನೋಡಿದ್ರಲ್ಲ, ನನ್ನ ಮಗಳು ಏನೇನೆಲ್ಲ ಕಲ್ತ್ಕೊಂಡಿದ್ದಾಳೆ. ಒಂದು ಎರಡೇನೋ ನಾನು ಹೇಳ್ಕೊಟ್ಟೆ. ಅಂದರೆ ಅದೇ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ ಅನ್ನೋದನ್ನ ಹೇಳ್ಕೊಟ್ಟೆ. ಗೊತ್ತಿರುತ್ತೆ, ಹಂಗೆ ಮರ್ತೋಗ್ಬಿಡ್ತಾಳೆ. ಸೊ ಇದಾಗಿತ್ತು ನಮ್ಮ ಅಪಾರ್ಟ್ಮೆಂಟಿನ ಇಂಡಿಪೆಂಡೆನ್ಸ್ ಡೇ ವ್ಲಾಗ್. ಈ ರೀತಿ ನಮ್ಮ ಅಪಾರ್ಟ್ಮೆಂಟಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ಐ ಹೋಪ್ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಬಾಯ್. ಥ್ಯಾಂಕ್ ಯು ಕೊಡು.